ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಡೇಂಜರಲ್ಲಿ ಇದ್ದೀರಾ ಅಂತ ಅರ್ಥ. ನೀವು ಯೂಸ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮನ್ನು ಮೊಬೈಲ್ ಯೂಸ್ ಮಾಡ್ತಾ ಇದೆಯೋ? ಆ್ಯಕ್ಚುಲಿ ಮೊಬೈಲ್ ನಿಮ್ಮನ್ನು ಯೂಸ್ ಮಾಡ್ತಾ ಇದೆ. ಬಾತ್ರೂಮ್ಗೆ ಹೋದ್ರೂ ಮೊಬೈಲು, ದೇವಸ್ಥಾನಕ್ಕೆ ಹೋದ್ರೂ ಮೊಬೈಲು, ಪಾರ್ಕಿಗೆ ಹೋದ್ರೂ ಮೊಬೈಲು, ಶಾಪಿಂಗ್ ಹೋದ್ರೂ ಮೊಬೈಲು, ಎಲ್ಲೋದ್ರೂ ಮೊಬೈಲೇ. ಇವತ್ತು ಗಂಡ ಹೆಂಡ್ತಿನ ಬಿಟ್ಟು ಹೋಗ್ಬೋದು, ಹೆಂಡ್ತಿ ಗಂಡನ ಬಿಟ್ಟು ಹೋಗ್ಬೋದು, ಗಂಡ ಹೆಂಡ್ತಿ ಇಬ್ಬರು ಸೇರಿ ಮಕ್ಕಳನ್ನ ಬಿಟ್ಟು ಹೋಗ್ಬೋದು, ಆದರೆ ಮೊಬೈಲ್ ಮಾತ್ರ ಬಿಟ್ಟು ಹೋಗಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ. ಜೋಕ್ಸ್ ದ ಪಾರ್ಟ್ ಏನಂತ ಹೇಳಿದ್ರೆ ಮೊಬೈಲ್ ಅಷ್ಟೊಂದು ರಿಯಲಿ ಅಟ್ಯಾಚ್ಮೆಂಟ್ ಆಗಿದೆ. ಯಾಕೆಂದರೆ ನೀವು ನೋಡೋವಂಥ ಪ್ರತಿಯೊಂದು ಅಪ್ಲಿಕೇಶನು, ಮೂವೀಸ್ ಆಗಿರ್ಬೋದು, ನೀವು ನೋಡೋವಂಥದ್ದು ಬಳಸೋವಂಥ ಆ್ಯಪ್ಗಳು ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನು ನೋಡ್ತಿರೋ ಪ್ರತಿಯೊಂದು ಬರುತ್ತೆ. ನೀವು ಏನಂತೀರ ಸ್ಪಿರಿಚುವಲ್ ಬರುತ್ತೆ, ಮೋಟಿವೇಶನ್ ಸಜೆಸ್ಟ್ ಮಾಡಿ, ಜ್ಯುವೆಲರ್ಸ್, ಡ್ರೆಸ್ಗಳದ್ದು ಬಗ್ಗೆ ಏನಾದರೂ ಸರ್ಚ್ ಮಾಡಿದ್ರೆ ಅದರದ್ದೇ ಏನಂತ ಹೇಳಿದ್ರೆ ಇನ್ಫಾರ್ಮೇಷನ್ ತಳ್ತಾ ಇರುತ್ತೆ, ವೆಬ್ಸೈಟಲ್ಲಿ ಲಿಂಕ್ ಬರ್ತಾ ಇರುತ್ತೆ, ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದರಿಂದ ಅರ್ಥ ಮಾಡ್ಕೋಬೇಕು, ಮನೇಲಿ ನೀವು ಒಂದೇ ಇಲ್ಲ, ನಿಮ್ಮ ಜೊತೆ ಒಂದು ಟ್ರ್ಯಾಕಿಂಗ್ ಮಷಿನ್ ಇದೆ, ಪ್ರತಿಯೊಂದು ಟ್ರ್ಯಾಕ್ ಮಾಡುತ್ತೆ. ಇವತ್ತು ಅಪ್ಲಿಕೇಶನ್ಗಳು ಆಗಿರ್ಬೋದು, ಪ್ರತಿಯೊಂದು ಇನ್ಸ್ಟಾಲ್ ಮಾಡೋದ್ರ ಜೊತೆಗೆ ಅಲ್ಲಿ ಮಾಡಿದ ತಕ್ಷಣ ಎಲ್ಲದಕ್ಕೂ ಎಸ್ ಕೊಡೋದಲ್ಲ, ಯಾವ್ದು ಕೊಡಬೇಕು ಯಾವುದಕ್ಕಿಲ್ಲ ಅನ್ನೋದು ನೋಡ್ಕೋಬೇಕು. ಅದ್ರ ಜೊತೆಗೆ ಪರ್ಸನಲ್ ಪ್ರೈವಸಿ ಇನ್ಫಾರ್ಮೇಷನ್ ಅಂತ ಏನಿರುತ್ತೆ, ಪಾಸ್ವರ್ಡು, ಬ್ಯಾಂಕಿಂಗ್ ಪಾಸ್ವರ್ಡು, UPI ಪಿನ್, ಇವೆಲ್ಲ ಏನಂತ ಹೇಳಿದ್ರೆ ಗೌಪ್ಯ ಆಗಿರ್ಬೇಕು. ನೀವು ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ, ಟ್ರ್ಯಾಕಿಂಗ್ ಮಷಿನ್ ಥರ ವರ್ಕ್ ಆಗುತ್ತೆ. ಏನು ಇನ್ಫಾರ್ಮೇಷನ್, ಪಾಸ್ವರ್ಡ್ಗಳು, ಹಾಗೆ ಮೊಬೈಲ್ನ ಮತ್ತು ಇನ್ಫಾರ್ಮೇಷನ್ನ, ಹಾಗೆ ಈ ಟ್ರ್ಯಾಕಿಂಗ್ ಮಷಿನ್ನ ನಿಮ್ಮನ್ನು ಟ್ರ್ಯಾಕ್ ಮಾಡಿದ ರೀತಿ ಹೆಂಗೆ ಇಟ್ಕೋಬೇಕಂತ ಹೇಳಿದ್ರೆ ಕಮೆಂಟಲ್ಲಿ ಎಸ್ ಅಂತ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಪೇಜ್ನ ಫಾಲೋ ಮಾಡಿ, ಇನ್ಫಾರ್ಮೇಟಿವ್ ವೀಡಿಯೋ ತುಂಬ ಇದ್ದಾವೆ, ಕೆಳಗಡೆ ಹೋಗಿ ನೋಡಿ.